ಇವತ್ತು ಎಲ್ಲಿ ಹೋಗ್ಕರೇನ ಏನೋ ಒಂದು ಕೆಲಸ ಬಂದ್ರೆ ಕಾಣಂಗೇ ಇಲ್ಲ. ಏನು ಕಣ್ಣು ಬಂದಿರ್ತಾರೆ, ಏನೋ ಹೇಳಿ ನೆನ್ಪು ಮಾಡಿರ್ತಾರಲ್ಲ, ಎಲ್ಲ ತಗರ ಹೋಗಿರ್ತಾರೆ. ಏನು ಲಡು ನೀ ಇಷ್ಟು ರೆಡಿ ಆಗ್ಬಿಟ್ಟು ಏನೋ ಮದುಮಗಳು ಕಣಕ್ಕಂತಿಲ್ಲಿ. ಅಯ್ಯೋ ಅವ್ರಿ ನೀವಂತ್ರು ನಾನೆಲ್ಲ ರೆಡಿ ಆಗಿನಿ. ಸೀರೆ ಉಟ್ಕೊಂಡೆ ಒಂದು 2 ಸರ ಇಂತ ಹೋಗ್ಯಂತದಿಲ್ಲ. ನನ್ನ ಮಗಳು ಹೇಳೋದು ಕೈ 1-2 ಸರ ಹಾಕಿಂಡ ಅಷ್ಟೇ, ಮತ್ತೇನು ರೆಡಿ ಆಗಿನಿ. ಆದರೂ ಏನಾನು ಮಸ್ತ್ ಕಡಾಕತ್ತೀನಿ ನೋಡ್ಲಿ. ದಿನ ಮನೆಗಿದ್ದಾಗ ರೆಡಿ ಆಗ್ಬಿಡ್ದು ನೀನು. ಅದು ಬಿಡ್ತಾಳ ಎಂಥದ ಅದು ಯಾವ್ದು ನೀಲಿ ಕಲರ್ ಸೇರ್ತಿರ್ಕ ಅವ್ರಿಗೆ ಅದನ್ನ ಉಟ್ಕೊಂತ ಇಂತಿಂದ ಚಲೋ ಸೀರೆ ಇಟ್ಕೊಂಡು ಪೂಜೆ ಮಾಡ್ತೀಯೇನು? ಉಟ್ಕೊಳಕ್ಕೆ ಬರೋದು ಮನೆಗಿದ್ದಾಗ. ಆಯ್ತಪ್ಪ. ಮನ್ಯಾಗ ಇಂತಿಂದ ಚಲೋ ಸೀರೆ ರೇಷ್ಮೆ ಸೀರೆ ಇಟ್ಕೊಂಡು ಕುಂತ್ಬಿಡ್ತೇನೆ. ಕೆಲಸ ಬಗ್ಸಿ ಅಡಿಗೆದು ಕಸ ಹೊಡೆಯೋದು ಕಲರ್ಸೋದು ಮುಸ್ರಿ ಬಾಂಡ ಎಲ್ಲ ನೀವು ಮಾಡುವಂತೆ. ಸರಿ ಅದನ್ನೆಲ್ಲ ಬಿಡ್ರಿ, ಹೋಗಿ ಹುಡುಗ ರೆಡಿಗೆ ನನ್ನ ಕರ್ಕೊಂಬೋಗಲ್ಲ, ಟೈಮ್ ಆಯ್ತು. ನಾನು ಅದು ಹೇಳಕ್ಕಂತ ಬಂದೆ. ಈಗ ರಮ್ಯನ ರೆಡಿಗಳನ್ನ ಹೋಗಿ ಕರ್ಕೊಂಬೋಗಿ ನೀನು. ಹಾಯ್ ಫ್ರೆಂಡ್ಸ್, ನಾನು ಯಾವ ಶಾಸ್ತ್ರನ ಅಷ್ಟು ಡೀಟೇಲಾಗಿ ಯಾವುದು ತೋರ್ಸೋಕೆ ಹೋಗಿಲ್ಲ. ಅಷ್ಟನೇ ಶಾಸ್ತ್ರ ಅದೇನು ತೋರಿಸಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅದಷ್ಟೇ ತೋರಿಸ್ತೀನಿ. ಯಾಕಂದರೆ ಭಾಳ ಇವನು ಇಮೇಜ್ ಮಾಡೋಕೆ ಹೋದರೆ ಸುಮ್ಮನೆ ಫುಲ್ ವಿಡಿಯೋ ಎಲ್ಲ ಸ್ಟಕ್ ಆಗಿಬಿಡ್ತೈತಿ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡೋಕೆ ಹೋಗಿಲ್ಲ. ಅದಕ್ಕಾಗಿಯೇ ಸಿಂಪಲ್ಲಾಗಿ ಏನೇನು ನೆಸೆಸರಿ ಐತೆ ಅದನ್ನಷ್ಟೇ ತೊಗೊತಿದ್ದೀನಿ. ಇವಾಗ ಎಂಗೇಜ್ಮೆಂಟ್ ವಿಡಿಯೋ ಮಾಡ್ತಿದ್ದೀನಿ. ರಮ್ಯ ರೆಡಿ ಆದ್ಲಾ? ಬರವ ಯಾರು ಫೋಟೋ ತೋರಿಸ್ಯಾರ ನೋಡಿ, ಎಲ್ಲ ಇದು ಮಾಡ್ಬರ್ರಿ. ಹುಡುಗಿ ಹುಡುಗ ಎಲ್ಲ ಬನ್ನಿ ತಾತಲ್ಲಿ ಸ್ಟೇಜ್ ಮೇಲೆ. ವಿಜಯ್ ಡ್ರೆಸ್ ಚೆನ್ನಾಗಿತ್ತಾ ಇದು? ಮಸ್ತಾಗೈತಿ ನಿಜವಾಗ್ಲು. ಅಲ್ಲಿ ಆ ಗೊಂಬಿಗೆ ಹಾಕಿದ್ರಲ್ಲ, ಆ ಗೊಂಬಿ ಕಣಕತ್ತೀನಿ ನೀನಂದ್ರು. ವಿಜಯ್ ಹೌನಾ ನಿಜವಾಗ್ಲು? ಸರಿ ಸುಂದರ ಮಮ್ಮಿ ಬಂದರು. ಮಮ್ಮಿ ಪೂಜಾ ರೆಡಿ ಆಗತ್ತಿದ್ಲು ನೋಡಿ, ರೆಡಿ ಆದ್ಲೇನ? ನೋಡಿ ಬಂದೆ ನಾನು. ಈಗ ರೆಡಿ ಆಗ್ಯಾಳ, ಬರ್ತಾಳೆ. ಆ ಕಡೆ ಬಂದು ನೋಡಲಿ. ಚೆನ್ನಾಗಿತ್ತಾ ಪೂಜಾ ಡ್ರೆಸ್ಸು? ಹ್ಞೂ ಮಸ್ತಾಗಿತ್ತು ನೋಡು. ಅದನ್ನೇ ಅಣ್ಣಂಗೆ ಕರ್ಕೊಂಬರೋಕ್ಕೋಗಿತ್ತು. ಎಷ್ಟು ಹೇಳ್ತೀನಿ ಮತ್ತು ನೀನು ಅಷ್ಟ ಬಂದಿಯಲ್ಲ. ಏನು ಮಾಡ್ಬೇಕು, ಅವ್ರಿಗೆ ರಜೆ ಇಲ್ಲ ಅಂತಂದ್ರೆ ಅದಕ್ಕೆ ಅದೇ ಹೇಳಿದ್ನಲ್ಲ ಒಂದು ಸರಿ ಹೋಗ್ಬೇಕಾದ್ರೆ ಒಬ್ಬರು ಅಣ್ಣ ಕರ್ಕೊಂಡೋಗಿದ್ರು ಕಾರ್ನಲ್ಲಿಂದೆಲ್ಲ. ಅವ್ರಂದ್ರೆ ಭಾಳ ವರ್ಷದಿಂದ ಗೊತ್ತಿದ್ದಾರಂತೆ. ಅದಕ್ಕೆ ಅವನ್ನ ನಾನು ಬಂದ್ವಿ. ಹೋಗ್ಬೇಕಾದ್ರೆ ಮತ್ತು ಕಾರ್ನಲ್ಲಿ ಬಂದುಬಿಡೋದು ನೀನು, ಮತ್ತೆ ನನಗೇನು ರಜೆ ಸಿಗಂಗಿಲ್ಲ ಅಂತಂದ್ರೆ ಅದಕ್ಕಾಗಿನ ಅವ್ರ ಜೊತೆಗೆ ಬಂದೆ. ಹೌದಾ, ಹೋಗಿ ಬಿಡು, ನೀನು ಬಂದಿಯಲ್ಲ. ಮಮ್ಮಿ ಇನ್ನೂ ಏನೇನು ಮಾಡ್ಬೇಕು, ಎಷ್ಟೊತ್ತಿಲ್ಲ ನಿಲ್ಬೇಕು? ಇನ್ನೂ ಹಾರ ಬದಲಾಯಿಸ್ಬೇಕು, ರಿಂಗ್ ತೊಡಿಸ್ಬೇಕು, ಅವೇನೋ ಅವು ಶಾಸ್ತ್ರ ಏನೇನೋ ಅದಾವು. ಯಾಕಲ್ಲ ಸಾಕತ್ತೇನು ನೀ? ಇಲ್ಲ, ನಾನು ಹಂಗೆ ಸುಮ್ಮನೆ ಕೇಳಿದೆ. ಲಕ್ಷ್ಮಿ ಅಕ್ಕ ಎಲ್ಲಿ ಕಾಣಕತ್ತಿಲ್ಲ? ಅಲ್ಲಿ ಬರಕತ್ತಾರೆ ಬಿಡು. ಬಂದ್ರೆ ಪೂಜಾ ನಿಮ್ಮ ಅವರೇ ಹೋಗ್ಬಿಡ್ತಾರಂತವೇನು ಬಂದೇ ಇಲ್ಲ? ಅವ್ವ ರೆಡಿ ಆಗತ್ತಿದ್ಲು. ನಾನು ಮತ್ತೆ ಜೊತೆ ಬಂದ್ರೆ ಮತ್ತು ಪೂಜೆಗೆ ಅದು ರಮ್ಯಾಗ ಏನಾರ ಹೆಲ್ಪಿಗೆ ರೆಡಿ ಆಗೋದಕ್ಕಿಂತ ಬೇಕಂತಂದು ನಾನು ಮುಂಚೆ ರೆಡಿಯಾಗಿ ಬಂದೆ. ಈಗ ಬರ್ಬೋದು ಅನಿಸ್ತೈತಿ. ಚಲೋ ಆಗ್ಬಿಡ ಮುಂಚೆ ಬಂದಿರೋದು. ಅಕ್ಕ ಸೀರೆ ಅಂದ್ರೆ ಮಸ್ತಾಗೈತೆ ನೋಡ್ರಿ. ನಂದು ದೃಷ್ಟಿ ಆಕತಿ ಕಲರ್ ಕಾಂಬಿನೇಷನ್ ಅದಕ್ಕೂ ನೀವು ಸ್ವಲ್ಪ ವೈಟ್ ಇರೋದಕ್ಕೂ ಅದಕ್ಕೂ ಮಸ್ತಾಗಿತ್ತು ನೋಡ್ರಿ ಸೀರೆ. ಹೌದಾ, ಥ್ಯಾಂಕ್ಸ್ ರಮ್ಯಾ. ಸಾಯಂಕಾಲ ಮೊದಲು ಹೋಗಿ ಮನೆಗೆ ಹೋಗಿ ಎದುರು ತೆಗಿಸ್ಕೊಳವ. ಭಾಳ ದೃಷ್ಟಿ ಆಗೋದು ಜಾಸ್ತಿ ಹಿಂಗೆ ಟೈಮ್ನಾಗ. ಅದು ನೀನದ ಭಾಳ ಚಂದ ಕಾಣಕತ್ಬಿಟ್ಟು ಎಷ್ಟು ಸಿಂಪಲಾಗಿ ರೆಡಿಯಾಗಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಕತ್ತಿ ನೋಡಿ. ಅಯ್ಯೋ ನಮ್ಮನ್ನ ಯಾರು ನೋಡ್ತಾರೆ ಬಿಡ್ರಿ, ಎಲ್ಲರೂ ಮದುಮಕ್ಕಳನ್ನ ಇವ್ರನ್ನ ನೋಡೋದು ಬಿಟ್ಟು ನಮ್ಮನ್ನು ನೋಡ್ತಾರೆ ಅಂತೀರಲ್ಲ ನೀವು. ಹಂಗೆ ಅನ್ಬೇಡವ ನೀನು. ಯಾಕೆ ಬರೋಂಗಿಲ್ಲ ಯಾವ ದೃಷ್ಟಿ ಹೆಂಗಿರ್ತೈತೋ ಏನಂತಂದು ಓದ್ಕೊಡ್ಲ ಆದಷ್ಟು ದೃಷ್ಟಿ ತೆಗ್ಸ್ಕೇನು. ನಿನ್ನ ಗಂಡಲ್ಲೋಗ್ಯಾನ ಅವರು ಅಲ್ಲಿ ಊಟದ ಕಡೆ ಎಲ್ಲ ರೆಡಿ ಆಗ್ತೇನೆ ನೋಡಿದ್ರಾತು ಅಂತಂದು ಹೋಗ್ಯಾರಿ. ಈಗ ಮತ್ತೆ ಹಾರಾಗಿರೋ ಬದಲಾಯಿಸಿ ರಿಂಗ್ ಚೇಂಜ್ ಮಾಡಿದ್ರೆ ಮತ್ತೆ ಊಟಕ್ಕೆ ಹೋಗ್ಬಿಡ್ತಾರಲ್ಲ ಬಂದರೆಲ್ಲ, ಅದಕ್ಕೆ ಎಲ್ಲ ರೆಡಿ ಆಯ್ತಾನೆ ಕೇಳ್ಕೊಂಬರ್ತಾನೆ ಅಂದು ಹೋಗ್ಯಾರ. ಚಲೋ ಆಗ್ಬಿಡು. ಅಕ್ಕ ಇವರು ದೊಡ್ಡಕ್ಕ ಬರಲ್ಲಂತ. ಅಯ್ಯೋ ಅವ್ರಿಗಿನ ಹುಷಾರಿಲ್ಲಂತಪ್ಪ. ಅವಾಗ ಅದೇ ನಿಮ್ಗೆ ಹೇಳಿದ್ದೆ ನಾನು ಫೋನ್ ಮಾಡಿ. ಇನ್ನೂ ಮದುವೆ 15 ದಿನ 20 ದಿನ ಆಯ್ತು ಅಂದಾಗ ಆರಾಮಿಲ್ಲ ಅಂತ ಹೋದರು. ಅದು ಏನಾಗಿತ್ತೇನಪ್ಪ ಅಂತ ಆರಾಮಿಲ್ಲ, ಮದುವೆ ಬರಲಾರ್ದು ಏನಾಗಿತ್ತು ಗೊತ್ತಿಲ್ಲ. ಏನೋ ಗ್ಲೂಕೋಸ್ ಹಾಕ್ಯಾರ 14 ಅಂತಂದ್ರೆ ಅತ್ತೆರು ಫೋನ್ ಮಾಡ್ಕರದ್ರು ಏನಾಗಲ್ಲವ ಹಂಗೆ ಬಂದು ಅಂತಂದ್ರೆ ಇಲ್ಲ ನನಗೆ ನಡೆಯೋಕ್ಕೂ ಆಗುತ್ತಿಲ್ಲ, ಕುಂದ್ರಕ್ಕೂ ಆಗುತ್ತಿಲ್ಲ, ತೆರಿ ಬಂದಾಗತಿ, ತೆರಿ ಚಕ್ರ ಬರ್ತೈತೆ ಅಂತಂದು ಏನೇನೋ ಹೇಳಿದ್ರ. ಇನ್ನೇನು ಮಾಡ್ಬೇಕು, ಮನೆಯವ್ರಾಗಿ ನಾವು ಎಷ್ಟು ಕರಿಬೇಕು ಅವ್ರನ್ನ. ನಮ್ಮ ವೈದ್ಯನ ಮದುವೆ ಅಂತಂದು ಹೇಳಿ ಅವ್ರಿಗೆ ಇರ್ಬೇಕಾ. ಜಾಸ್ತಿ ಒತ್ತಾಯ ಮಾಡೋಕೆ ಹೋಗಿಲ್ಲ. ಅತ್ತೆರಾದ್ರೂ ಪಾಪ 2-3 ದಿನದಿಂದ ಕಂಟಿನ್ಯೂ ಫೋನ್ ಮಾಡಿ ಕರೆದಾರ. ಅಂದರು ಏನೋ ಒಳ್ಳೆ ಅಂದ್ರಂತೆ. ಮತ್ತೆ ಇನ್ನೇನು ಮಾಡೋದು, ಬಂದರೆ ಬರಲಿ ಬಿಟ್ಟು ಬಿಡಲಿ ಅಂದು ಸುಮ್ಮನಾದ್ರು. ಇವರು ನಮ್ಮ ಮನೆಯವ್ರು ಫೋನ್ ಮಾಡ್ಕರಿದ್ರು. ಆಮೇಲೆ ಪಾಪ ಇನ್ನು ವಿಜಯನೂ 1-2 ಸರಿ ಹಚ್ಚಿದ ಬರತ್ರಿಮ್ಮ ಅಂತಂದು. ಅವ್ರೇನು ಬರೋಕೆ ಇಷ್ಟ ಇದ್ರೆ ಹೆಂಗಾದ್ರೂ ಬರ್ತಾರೆ, ಎಷ್ಟು ಕಷ್ಟ ಆದರೂ ಬರ್ತಾರೆ. ಬರಲ್ಲ ಅಂತ ಮನಸ್ಸಿನಾಗ ಇದ್ಬಿಟ್ರೆ ಅದು ಏನಾದರೂ ಬರೋಂಗಾಗಂಗಿಲ್ಲ ಅಷ್ಟೇ. ಹೌದಾ, ಹೋಗಿ ಬಿಡವ. ಮತ್ತು ಬರೋಕೆ ಇಷ್ಟ ಇಲ್ಲ ಅಂದ್ರೆ ಏನು ಹಂಗೆ ಕಟ್ಟಿ ಹೇಳ್ಕೊಂಬರಕತ್ತೆ. ಅವ್ರು ಇಷ್ಟ ಹಂಗಾರ ಮಾಡಿಬಿಡು. ಮಮ್ಮಿ ಕಾಲು ಯೋಕತ್ತೇವ ನನಗೆ. ಅಯ್ಯ ನಿಮಗೆ ಕರೆಕ್ಟ್ ಟೈಮಿಗೆ ಊಟ ಮಾಡಿರಿ, ಚೆನ್ನಾಗಿ ಒಂದು ದಪ್ಪ ಆಗ್ರಿ, ಗಟ್ಟಿಯಾಗ್ರಿ ಅನ್ನೋದು ಯಾಕೆ ಮತ್ತು ಇಂಥ ಟೈಮ್ನಾಗ ನಾವು ಬೇಕಾದಾಗ ನಿಂದಿರ್ತೀವಿ. ಈಗೆಲ್ಲ ಕಾಲು ಯೋಕತ್ತೇವಂತೆ. ಈಗ ಹಿಂಗಂತ ನಾಳೆ ಮದುವೆ ದಿನ ಹಿಂಗೆ ಮದುವೆ ತಾಳಿ ಕಟ್ಟಿ ಆದಮೇಲೆ ಸ್ಟೇಜ್ನಾಗ ಏನಿಲ್ಲ ಅಂದರೂ ಒಂದು 4-5 ತಾಸು ಕಂಟಿನ್ಯೂ ಆಗಿ ನಿಲ್ಬೇಕವ. ಈಗ ಕಾಲು ನೋಯ್ತಂತಂದ್ರೆ ಹಿಂಗೆ ಏನಾಗಲ್ಲ. ಜ್ಯೂಸ್ ಏನಾರ ಕುಡಿಯಂಗಿದ್ರೆ ಕುಡಿ, ಊಟ ಗಿಟ ಮಾಡ್ಕೊಂತ ಆಗಲ್ಲ. ಈಗ ಮತ್ತೆಲ್ಲ ಮುಹೂರ್ತ ಬಂದುಬಿಡ್ತೈತೆ. ಹಿಂಗೆ ಬದಲಾಯಿಸೋಕೆ ಅದಕ್ಕೆಲ್ಲಕ್ಕೂ ಟೈಮ್ ಇಡಾರ ಇವರು ಶಾಸ್ತ್ರಿಗಳು. ಮತ್ತು ಊಟ ಮಾಡ್ಕೊಂತ ತಿಂತಾಕತಿ. ಆ ಜ್ಯೂಸ್ ಅದು ಎಣ್ಣೀರಾದು ಏನಾರ ತರಿಸ್ಕೊಂಡು ಕುಡೀರಿ. ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಏನೋ ಟೈಮ್ ಇದ್ರೆ ಕೇಳ್ತೇನೆ ನಾನು, ಅಲ್ಲಿ ಕುಂದ್ರುವಂತೆ ಬರ್ರಿ. ಸರಿ ತಗೋ. ರಾತ್ರಿ ಆದಷ್ಟು ಬೇಗ ಮಕ್ಕೋಬೇಕು. ಅವ್ರನ್ನ ಫೋಟೋಗ್ರಾಫರ್ ಏನೋ ಅಂದ್ರಲ್ಲ, ನಾ ಎಂಗೇಜ್ಮೆಂಟ್ ಹಿಂಗೆಲ್ಲ ಬದಲಾಯಿಸಾದ್ಮೇಲೆ ಈ ಡ್ರೆಸ್ನಾಗ ಏನೋ ಆ ಫೋಸ್ನಾಗ ಈ ಫೋಸ್ನಾಗ ಫೋಟೋ ತೆಗಿಸ್ತೀವಿ, ಫೋಟೋ ಇರಬೇಕು ಅಂತಂದು ಏನೋ ಹೇಳಿದರು. ನೋಡಿರಿ ಫೋಟೋ ತೆಗಿಸ್ಕೊಂಡು ಆದಷ್ಟು ಬೇಗ ಮಕ್ಕರಿ. ಬೆಳಗ್ಗೆ 4:15 ಏನೋ 3:15 ಬೇಗ ಎದ್ದೇಳ್ಬೇಕು. ಮತ್ತು ಅಷ್ಟು ಎಲ್ಲ ಮುಗಿಸ್ಬೇಕಲ್ಲ ಬೆಳಗ್ಗೆ ಎದ್ದು ಸುರ್ಗಿ ಎರೆದು ಎಲ್ಲ ಮಾಡಿ. ಮುಹೂರ್ತ ಇರೋದು 9:15 9:15 ಐತಿ, ಅಷ್ಟಾಗ ಇದು ಮಾಡ್ಬೇಕು.
ಹ್ಞೂ ಆಂಟಿ ಫೋಟೋ ತೆಗಿಸ್ಲಿ ಬಿಡ್ರಿ ಚೆನ್ನಾಗೈತಿ ಡ್ರೆಸ್ ಇಬ್ರಿಗೂ ಮ್ಯಾಚ್ ಆಗ್ಯಾರ ಚೆನ್ನಾಗೈತಿ ಡ್ರೆಸ್ ಫೋಟೋದಾಗೂ ಚೆನ್ನಾಗಿ ಬರ್ತೈತಿ ಏನೋ 3:30-4 ಗಂಟೆಗೆ ಎದ್ದೇಳ್ಬೇಕಾ ಅಯ್ಯೋ ಹುಡುಗಿ ಮತ್ತೆ ನಂಗೆ ಮಾಡಿದ್ದೇನು ಎಲ್ಲ ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಸ್ಬೇಕಲ್ಲವ ಮತ್ತೆ ಇಲ್ಲಾಂದ್ರೆ ಅವ್ರು ಹೇಳಿದ್ದ ಸಮಯಕ್ಕೆ ಎಲ್ಲ ಕರೆಕ್ಟಾಗಿ ಆಗ್ಬೇಕವ ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಮತ್ತು ಅವ್ರು ಇದು ಮಾಡ್ತಾರೆ ಅದಕ್ಕಾಗಿ ನಾ ಯಾಕೆ ಬೇಕು ಮುಂಚಿತವಾಗಿ ನಾವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅವ್ರು ಹೇಳಿದಕ್ಕೂ ಮಾಡೋಕ್ಕೂ ಸರಿ ಆಗತ್ತೆ ಅದೇನೋ ದಾರಿ ಸೀರಿದ್ದು ಏನೋ ಸ್ವಲ್ಪ ಹೊಲಿಗೆ ಲೂಸ್ ಆಕತ್ತಂದಲ್ಲ ಅದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಅಕ್ಕ ಉಟ್ಕೊಂಡು ನೋಡಿ ಇಲ್ಲ ಇಲ್ಲ ನೋಡಿಲ್ಲ ಕರೆಕ್ಟ್ ಆಗ್ಬೋದು ಬಿಡು ಒಂದು ಈಟ್ ಅಷ್ಟ ಲೂಸ್ ಆದಂಗಿತ್ತ ಒಂದು ಸೀಟ್ ಇಡ್ರಿ ಅಂತ ಅಂದಿದ್ದೆ ಇಡ್ತಾರ ಮತ್ತೇನು ಉಟ್ಕೊಂಡು ನೋಡಿಲ್ಲ ಮತ್ತೆ ಹಗಲೆಲ್ಲ ಎಲ್ಲ ಉಟ್ಕೊಂಡು ಎಲ್ಲಿ ನೋಡವ ಅವ್ನು 4-5 ಬ್ಲೌಸ್ ಉಟ್ಕೊಂಡು ನೋಡಿ ಸಾಕತ್ತು ಅದೆಲ್ಲ ನೀವು ಬೇರೆ ಅವಸರ ಮಾಡಾಕ್ತಿದ್ರಿ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು ಬಾ ಅಂತಂದು ನಾನೇನು ಅದು ಉಟ್ಕೊಂಡು ನೋಡಿಲ್ಲ ಕರೆಕ್ಟ್ ಆಗ್ಬೋದು ಬಿಡು ಅದೇನೋ ಮೇಕಪ್ನವ್ರಿಗೆ ಯಾರಿಗೆ ಏನಂದಿಲ್ಲ ಈಗೇನು ರಾತ್ರಿ ಏನು ಬೇಡ ಅಂತ ನೀನು ಅಂದಿಬಿಡು ನಾಳೆ ಬರೋಕೆ ಮತ್ತೆ ಸ್ವಲ್ಪ ಬೇಗ ಬಾ ಅನ್ನು ಮತ್ತು ಅವ್ರು ಲೇಟಾಗಿ ಬಂದು ನೀನು ಮೇಕಪ್ ಮಾಡ್ಕೋಬೇಕು ಅದು ಮಾಡ್ಕೊಂಡು ಸುಮ್ಮನೆ ಜನ ಬಂದಾಗ ಜನನ ಕಾಯಿಸೋದು ಸರಿ ಆಗಲ್ಲ ಮುಂಚಿತವಾಗಿ ಎಲ್ಲ ರೆಡಿಯಾಗಿ ಕುಂತಿರ್ಬೇಕು ನೀನು ಬೆಳಗ್ಗೆ ನಂಬರ್ ಕೊಡಿಲ್ಲ ನಾನು ರಾತ್ರಿ ಮಾತಾಡ್ತೀನಿ ಎಷ್ಟಕ್ಕೆ ಏನಿಲ್ಲ ಅಂದರೂ ದಾರಿ ಮುಹೂರ್ತ 9:00 ಹಿಂಗೈತೆ ಮತ್ತು ತಾಯಿಗೆ ಎಲ್ಲ ಕಟ್ ಮಾಡಿಲ್ಲ ಮಾಡ್ತೀವಿ 1 ತಾಸು 1.5 ತಾಸು ಆಗುತ್ತೆ ಟಿಫನ್ ಮಾಡಿ ರೆಡಿ ಆಗೋಕೆ ಹೋಗ್ಬಿಡು ಆಮೇಲೆ 11:30-12 ಗಂಟೆ ಸುಮ್ಮ ಸ್ಟೇಜ್ ಮ್ಯಾಗೆ ಬಂದ್ರೆ ಅಲ್ಲಿವರೆಗೂ ಕರೆಕ್ಟಾಗಿ ಬರ್ತೈತಿ ನನ್ನ ಫೋನಾಗ ಐತಿ ಕೊಡ್ತೀನಿ ತಗ ಆಮೇಲೆ ಪೂಜೆ ಯಾಕೆ ನಿಮಗೆ ಬರಲಿಲ್ಲ ಒಂದು ಫೋನ್ ಮಾಡೋಗ ಹ್ಞೂ ಆಂಟಿ ಮಾಡ್ತೀನಿ ತಡ್ರಿ ಲಕ್ಷ್ಮಿ ನೀನು ಭಾಳ ನಿಂದ್ರಬೇಡ ಆಮೇಲೆ ಬೇಕಾ ಸ್ಟೇಜ್ನಾಗ ಬರುವಂತೆ ಚೆನ್ನಾಗಿನ ಬಂದಾಗ ಭಾಳ ತಂಗ ನಿಂದ್ರಬೇಡ ಕುತ್ಕೋಗಲ್ಲಿ ರೆಸ್ಟ್ ಮಾಡು ಏನು ಜ್ಯೂಸ್ ನೀನು ಕುಡಿಯೋಂಗಿದ್ರೆ ಕುಡಿಯೋರು ತರಿಸ್ತಲ್ಲ ನಿಮ್ಮವರು ಬಂದಾರಿಲ್ಲ ಹ್ಞೂ ರೀ ಬರಕತ್ತಾರಂತೆ ಫೋನ್ ಮಾಡಿದ್ದೆ ಅಂದರೆ ಏನೋ ಬಸ್ ಏನೋ ಬರಕತ್ತಿರಂತಂದ್ರೆ ಬಸ್ ಕೆಟ್ಬಿಡ್ತಂತೆ ಸ್ವಲ್ಪ ಅಲ್ಲೇ 1 ತಾಸು ಅರ್ಧ ಗಂಟೆ 1 ತಾಸು ಲೇಟ್ ಆಗಿಬಿಡ್ತು ಅಂದು ಮತ್ತು ಬೇರೆ ಬಸ್ ಯಾವುದೋ ಬಂತಂದೆ ಅದಕ್ಕೆ ಕತ್ಕೊಂಡು ಬಂದ್ರಂತೆ ಆಗಲೇ ಫೋನ್ ಮಾಡಿದ್ದೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅದನಿ ಬರ್ತಾನೆ ಅಂದರು ಅಲ್ಲವಾ ಹೂವು ಎಲ್ಲ ಇವನು ನೀನು ಗಂಡನ ತರ್ತಾನೆ ಇದ್ದ ಮತ್ತು ಅಂದ್ರೆ ಒಂದು ಸರಿ ವಿಚಾರಿಸೋಗು ಮತ್ತು ಹಾರಾಗಿರ ಎಲ್ಲ ಅವನ ತರ್ತಾನಿದ್ರ ಮತ್ತು ಆಮೇಲೆ ಕೇಳಿದಾಗ ಮತ್ತೆ ಒಮ್ಮೆ ಯಾವಾಗ ನೆನಪಾಗ್ಬಾರ್ದು ಪಾಪ ಅಲ್ಲ ತಂದನ ಇಲ್ಲ ನನಗೆ ಗೊತ್ತಿಲ್ಲ ಮತ್ತು ನಾವು ಮುಂಚಿತವಾಗಿ ನೆನಪು ಮಾಡಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಹೌದ್ರಾ ಕೇಳ್ಬಿಡ್ತಾನೆ ತಡ್ರಿ ನಾನು ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಯಾಕಂದರೆ ರಿಂಗ್ ಬದಲಾಯಿಸೋದು ಹಾರ ಹಾಕೋದು ಅದೆಲ್ಲ ಮಾಡ್ಕೊಂತ ಹೋದರೆ ಫುಲ್ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಮತ್ತು ನಾನು ಓಪನ್ ಮಾಡಿ ಮತ್ತು ಇಷ್ಟ ಹಾಕೊಂಡು ಇಮೇಜ್ ಎಲ್ಲ ತಗೊಂಡು ಇದು ಮಾಡೋದಕ್ಕೆ ಮತ್ತು ಅದೇ ಥರ ಬಿಡ್ತೈತಿ ಅದಕ್ಕಾಗಿ ನಾನು ಎಂಗೇಜ್ಮೆಂಟ್ ವಿಡಿಯೋಗೆ ಮುಗಿಸ್ತೀನಿ ಮತ್ತು ನಾಳೆ ಡೈರೆಕ್ಟಾಗಿ ಮದುವೆ ವಿಡಿಯೋ ಹಾಕ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಯಾರ ಡ್ರೆಸ್ಸು ಭಾಳ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ